ವೇದಿಕೆಯಲ್ಲಿ ಒಂದು ಚಿಕ್ಕ ಕತೆ ನಿಮಗೆ ಹೇಳಿಕೊಡ್ತೇನೆ. ಅಲ್ಲಾಹ್, ನನ್ನ ಕಾಲೆಲ್ಲ ನಡುಗುತ್ತಿದೆ ಚಳಿಯಂದಲ್ಲಿ ಭಯದಿಂದ. ಪರವಾಗಿಲ್ಲ ಬಿಡಿ. ಸಂಜೆಯ ಸೂರ್ಯ ಪಶ್ಚಿಮಕ್ಕೆ ಮುಖ ಮಾಡಿದಷ್ಟೇ ಆ ಶಾಂತವಾದ ಸಮಯದಲ್ಲಿ ಯಾರದೋ ಕಾಲಿನ ಶಬ್ದ ಕೇಳಿದ. ಅಹುಲು ಬೈತಿನ ಅಮ್ಮ ಬೀಬಿ ಫಾತಿಮಾ ರದಿಯಲ್ಲಾಹು ಬಾಗಿಲ ಮೂಲಕ್ಕೆ ಮೆಲ್ಲನೆ ನೋಡಿದರು. ಅಲ್ಲಾಹ್, ಇದು ನಮ್ಮ ತಂದೆಯಲ್ಲವೇ? ಏನು ಈ ಸಮಯದಲ್ಲಿ ಬಾಗಿಲ ಹತ್ತಿರ ತಲುಪುಡಿ ತಂದೆ ಕೂಗಿ ಕೇಳಿದರು. ಫಾತಿಮಾ, ಮಗಳೇ ಫಾತಿಮಾ. ಫಾತಿಮಾ ಬೀವಿ ಬಾಗಿಲನ್ನು ತೆರೆದರು. ತಂದೆಯನ್ನು ಕಂಡ ಫಾತಿಮಾ ಬೀವಿಯವರ ತಂದೆಯನ್ನು ಚುಂಬಿಸಿ ಪ್ರೀತಿಯಿಂದ ಕೈ ಹಿಡಿದು ಒಳಗೆ ಕೂರಿಸಿದರು. ತಂದೆ ಕೇಳಿದರು, ಏನಿದ ಮಗಳೇ ವಿಶೇಷ? ತಂದೆಯ ಮುಖವನ್ನು ದಯನೀಯತೆಯಿಂದ ನೋಡುತ್ತಾ ತಂದೆ ಮುಖವನ್ನು ದಯನೀಯತೆ ನೋಡುತ್ತಾ ಹೇಳಿದರು, ಅಪ್ಪ, ಒಂದಿಷ್ಟು ಊಟ ಮಾಡಿ 2 ದಿನವಾಯಿತು. ಇಲ್ಲಿಯಾದರೂ ತಿನ್ನಲು ಏನೂ ಇಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೇಸರದಿಂದ ತಾವು ಧರಿಸಿರುವ ಕಮೀಸನ್ನು ಮೇಲೆತ್ತಿ ಹೊಟ್ಟೆಯಲ್ಲಿ ಕಟ್ಟಿರುವ ಕಲ್ಲನ್ನು ತೋರಿಸಿದರು. ಇದನ್ನು ಕಂಡ ಫಾತಿಮಾ ರವರ ನಯನದಿಂದ ಕಣ್ಣೀರು ಬಂತು. ಪ್ರಿಯ ಮಿತ್ರರೇ, ಇದಲ್ಲ ಇದಕ್ಕಿಂತ ಬೇಸರೆ. ಇದನ್ನು 2 ಗುಲಾಬ್ ಹೂವಿನಂತಿರುವ ಮಕ್ಕಳು ಹಸನ್ ಮತ್ತು ಹುಸೇನ್ ಅವರು ಹಸಿವು ತಡೆಯಲಾಗದೆ ಅಮ್ಮನನ್ನು ಒಂದೇ ಸಾರಿ ಕೂಗಿ ಕೇಳಿದರು. ಉಮ್ಮಿ ಉಮ್ಮಿ ಇದನ್ನು ಅಮ್ಮನನ್ನು ಒಂದೇ ಸಾರಿ ಕೂಗಿ ಕೇಳಿದರು. ಉಮ್ಮಿ ಉಮ್ಮಿ ಹುದು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿದು ಮದೀನಾ ಕಡೆಯ ನಡೆದರು. ಅಲ್ಲಿದು ಒಂದು ಖರ್ಜೂರ ತೋಟದಲ್ಲಿ ನೀರು ಹಾಕಿ ಅದರಿಂದ ಪಡೆದ ಖರ್ಜೂರ ಇದನ್ನು ಮುಖವನ್ನು ನೀಡಿದರು. ಓಹ್, ನನ್ನ ಟೈಮ್ ಆಯಿತು, ನಾನು ನಿಲ್ಲಿಸುತ್ತೇನೆ. ಅಸ್ಸಲಾಮು ಅಲೈಕುಂ.